ನಮಸ್ಕಾರ. ನನ್ನ ಹೆಸರು ಶಶಿಕಿರಣ್, ನಮ್ಮ ಹೆಂಡತಿ ಹೆಸರು ಚಂದನ. ನಮಗೆ 1ನೇ ತಾರೀಕು ಮಗು ಆಯಿತು, ಗಂಡು ಮಗು ಆಯಿತು. ಮೊದಲನೇದಾಗಿ ನಾನು ಏನು ಹೇಳ್ಬೇಕಂದ್ರೆ, ಶ್ರೇಯಸ್ ಹಾಸ್ಪಿಟಲ್ ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಸುತ್ತಮುತ್ತ ಲೋಕಲಲ್ಲಿ ವೈಟ್ಫೀಲ್ಡ್ ಮತ್ತು ಹೊಸಕೋಟೆ ಕಂಪೇರ್ ಮಾಡಿದ್ರೆ ಶ್ರೇಯಸ್ ಮೆಟರ್ನಿಟಿ ಹೋಮ್ ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ ಇದು. ನಮಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಆದಾಗ 5 ಮಂತ್ಸ್ವರೆಗೂ ನಾವು ಇಲ್ಲೇ ತೋರಿಸಿದ್ದು. ನಾನು ಮತ್ತೆ ಬನಶಂಕರಿಗೆ ಶಿಫ್ಟ್ ಆಗ್ತಬೇಕಾಗಿತ್ತು. ಆಗ ಅಲ್ಲಿ ರೆಫರಲ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ. ಅಷ್ಟು ಫೆಸಿಲಿಟೀಸ್ ನನಗೆ ಇಷ್ಟ ಆಗಲಿಲ್ಲ. ಮತ್ತೆ ನಾವು ರಿಟರ್ನ್ ಶ್ರೇಯಸ್ಗೆ ಮತ್ತೆ ಬಂದ್ರಿ. ಡೆಲಿವರಿ ಶ್ರೇಯಸಲ್ಲೇ ಮಾಡಿಸಿದ್ದು. ನಮಗೆ ಅನಿತಾ ಮೇಡಮ್ ನಮ್ಮ ಡಾಕ್ಟರು, ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅನಿತಾ ಮೇಡಮ್ ಅಂತ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇಲ್ಲಿದ್ದಾರೆ. ಮತ್ತು ರಮ್ಯಾ ಮೇಡಮ್, ಸುಧಾ ಮೇಡಮ್, ಇಂಥ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ. ನರ್ಸಸ್ ಆಗಲಿ ಮತ್ತು ಪೀಡಿಯಾಟ್ರಿಕ್ ಮುರಳಿ ಸರ್ ಆಗಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಿಲ್ಲಿ. ಎಲ್ಲ ರೀತಿ ಫೆಸಿಲಿಟೀಸ್ ಇಲ್ಲಿದೆ. ಮತ್ತು ಮಗು ಆರೋಗ್ಯವಾಗಿ ಹುಟ್ಟಿದೆ. ಸಿಸರಿಂಗ್ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ನನ್ನ ನೋಡೋಕ್ಕೆ ಬಿಟ್ಟಿದ್ರು ಒಳಗಡೆ. ನಮ್ಮ ಹೆಂಡತಿಗೆ ತುಂಬ ಧೈರ್ಯ ಕೊಟ್ಟರು ಅನಿತಾ ಮೇಡಮ್ ಅವರು. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ನಾರ್ಮಲ್ ಆಗುತ್ತೆ ಅಂತ. ಯಾವ ರೀತಿ ಡಯಟಲ್ಲಿ ಇರಬೇಕು, ಯಾವ ರೀತಿ ಆರೋಗ್ಯವಾಗಿ, ಯಾವ ಪದಾರ್ಥ ತಗೊಬೇಕು ಎಲ್ಲ ಹೇಳ್ಕೊಟ್ರು. ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟಲ್. ಸೊ ಕಮಿಂಗ್ ಟು ದಿ ಸರ್ವಿಸಸ್, ಹಾಸ್ಪಿಟಲ್ ಸರ್ವಿಸಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇತ್ತು. ಎವ್ರಿ ಡೇ ಡಾಕ್ಟರ್ಸ್, ಇಬ್ಬರಿಬ್ಬರು ಡಾಕ್ಟರ್ಸ್ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ 3 ಟೈಮ್ಸು ಬಂದು ಚೈಲ್ಡ್ ಡಾಕ್ಟರ್ ಆ್ಯಂಡ್ ನನಗೆ ನೋಡೋ ಡಾಕ್ಟರ್ಸೂ ಬಂದ್ಬಿಟ್ಟು ಕನ್ಸಲ್ಟ್ ಮಾಡ್ತಿದ್ರು. ಆ್ಯಂಡ್ ರೂಮ್ಸು ಅಷ್ಟೇ ಎವ್ರಿ ಡೇ 2 ಟೈಮ್ಸ್ ಕ್ಲೀನ್ ಮಾಡಿಕೊಂಡು ಎಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗಿ ಮಾಡ್ತಿದ್ರು. ಓವರಾಲ್ ಎಲ್ಲ ಇಷ್ಟ ಆಯಿತು.